Everyone, welcome to our YouTube channel. Today I'm going to discuss about one more very important for ಟಾಪಿಕ್ಸ್ here only. ಸೊ BSc ಮ್ಯಾಥಮೆಟಿಕ್ಸ್ ಬಗ್ಗೆ ನಾವು ಈ ಬರೀ ಸ್ಪೆಷಲ್ಲಾಗಿ ಏನು BSc ಮ್ಯಾಥಮೆಟಿಕ್ಸ್ ಬಗ್ಗೆ ಇಷ್ಟೇ ನಾವು ಡಿಸ್ಕಸ್ ಮಾಡ್ತೀನಿ ಈ ಯೂಟ್ಯೂಬ್ ಚಾನಲ್. ಓಕೆ ಸ್ಟೂಡೆಂಟ್ಸ್, ಪ್ರತಿಯೊಂದ್ರ ಬಗ್ಗೆ ನೀವು ಯಾರ್ಯಾರು ನೋಡಕತ್ತಿರೋ ಪ್ರತಿಯೊಬ್ಬರು ಹಿಂಗೆ ನೋಡಕತ್ತಿರೋ ಅಂದ್ರೆ BAದವ್ರು ಯಾರು BCom ಯಾವುದೇ ನೋಡಕತ್ತಿರೋ BScದವ್ರಿಗೆ ಹೆಲ್ಪ್ಫುಲ್ ಐತಂದ್ರೆ ಅವ್ರಿಗೆ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿ. ಸೊ ನಿಮ್ಮ ಪ್ರತಿಯೊಂದು ಯಾವುದೋ ಒಂದು ಕ್ಲಾಸ್ ನಡೀತದೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಸ್ಟಾರ್ಟ್ ಅಬೌಟ್ ದ ಇದು ಏನು ಟಾಪಿಕ್ಸ್ ಬಗ್ಗೆ ಹೋಗ್ಬೇಕು. ಸೊ BSc ಥರ್ಡ್ ಸೆಮಿಸ್ಟರ್ ಏನೈತಿ ಆರ್ಡಿನರಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್. ಓಕೆ ಸ್ಟೂಡೆಂಟ್ಸ್, ಆರ್ಡಿನರಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್ದಾಗ ಏನೈತಿ ಮೇನ್ ಟಾಪಿಕ್ ನಂಬರ್ 1 ಐತಿ. ನಂಬರ್ 1ದಾಗ ಯಾವ್ದು ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಇಕ್ವೇಷನ್ ತಗೋದು. ಓಕೆ ಸ್ಟೂಡೆಂಟ್ಸ್, ಸೊ ಹೋಲ್ಬಿಟ್ಟದು. ಸೊ ನಮ್ಗೆ ಏನೈತಿ ಸ್ಟೂಡೆಂಟ್ಸ್, ಲಿಸನ್ ಟು ಕೇರ್ಫುಲಿ. ಸೊ ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಇಕ್ವೇಷನ್ಸ್, the differentiable equation is mdx plus mdy equal to 0. ಸೊ ಒಂದು ಫಂಕ್ಷನ್ ಇದೆ ಸ್ಟೂಡೆಂಟ್ಸ್, ಅದು ಏನಂದ್ರೆ mdx plus mdy ದ ಫಾರ್ಮ್ಸ್ ಇರುತ್ತೆ. ಓಕೆ, ನಮ್ಗೆ ಯಾವ ಇರುತ್ತೆ mdx plus mdy ದ ಫಾರ್ಮ್ ಇರುತ್ತೆ, ಅದು ಏನು ಸೇ ಟು ಬಿ ಎಕ್ಸಾಕ್ಟ್. ಎಕ್ಸಾಕ್ಟ್ ಮೀನ್ಸ್ ಏನು ನಮಗೆ ಎಕ್ಸಾಕ್ಟ್ ಐತೆ ಸ್ಟೂಡೆಂಟ್ಸ್. mdx plus mdy equal to 0 ಅಂದ್ರೆ ಏನಾಯ್ತು ಅಂದ್ರೆ ನಮಗೆ ಎಕ್ಸಾಕ್ಟ್ ಯಾವ ಅಂದ್ರೆ ಇನ್ ದ ಫಾರ್ಮ್ ಆಫ್ mdx plus mdy ಅಂದ್ರೆ ಇಕ್ವೇಷನ್ ತಗ ನಿಮ್ಗೆ ಗೊತ್ತಾಗಲಿ ಇಂದ mdx plus mdy. ಸಪೋಸ್ ಏನೈತೆ ನಮಗೆ 2x into dx plus 2y into dy equal to 0 in the form of mdx plus mdy. Okay students, this in the form of mdx plus mdy. m means 2x, n means 2y. this term same ಐತಂದ್ರೆ ಎಕ್ಸಾಕ್ಟ್. ಯಾವಾಗ ಎಕ್ಸಾಕ್ಟ್ ಅಂತ ಹೇಳ್ಬೋದು ಇಷ್ಟೇ. ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಯಾವ ಬಂದರೆ ಈಕ್ವಲ್ ಡೋ ಎಮ್ ಬೈ ಡೋ ವೈ. ನೆಕ್ಸ್ಟ್ ಸ್ಟೆಪ್ ಡೋ ಎಮ್ ಬೈ ಡೋ ವೈ, ಅನದರ್ ಒನ್ ಡೋ ಎನ್ ಬೈ ಡೋ ಎಕ್ಸ್ ಅಂತ. ಅವಾಗ ಅಂದರೆ ಎಕ್ಸಾಕ್ಟ್ ಡಿಫ್ರೆನ್ಸ್, ಯಾಕಂದರೆ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಆಲ್ಟರ್ನೇಟಿವ್ ಡಿಫ್ರೆನ್ಷಿಯಬಲ್ ಮಾಡಿರ್ತೇವೆ, ಅದಕ್ಕೆ ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ತೊಗೊಳ್ತೇವೆ. ಎಕ್ಸಾಕ್ಟ್ ತೊಗೊಂಡೇವೆ ಡಿಫ್ರೆನ್ಷಿಯಬಲ್ ಆಗಿ ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಅಂತ ತೊಗೊಳ್ತೇವೆ ಸ್ಟೂಡೆಂಟ್ಸ್. ಓಕೆ, ಸೊ ಲಿಸನ್ ಟು ಕೇರ್ಫುಲ್ ಸ್ಟೂಡೆಂಟ್ಸ್. ದೆನ್ ಇಫ್ ದೇರ್ ಈಸ್ ಎ ಫಂಕ್ಷನ್ಸ್ ವಿ ಎಂಬುದೇ ಒಂದು ಫಂಕ್ಷನ್ ಸಚ್ ದ್ಯಾಟ್ ದ ಡಿರೈವೇಟಿವ್ಸ್. ಸೊ ಡಿರೈವೇಟಿವ್ಸ್ ಆಫ್ ದ ಫಂಕ್ಷನ್ಸ್ ವಿ ಎಂಬುದು ಒಂದು ಡಿರೈವೇಟಿವ್ ಫಂಕ್ಷನ್ಸ್ ಆಗಿರ್ತೈತಿ. ಅದು ಯಾವ್ದು ಅಂತ ಹೇಳಿದ್ರೆ mdx plus mdy equal to 0 in the form of. Okay, so dv and the derivatives equal to mdx plus mdy is that where m and n are functions of x and y. ಸೊ ಎಂಬುದು ಏನಾಗಿರ್ತೋ m and n are functions of x, ಎಂಬುದು ಏನಾಗಿರ್ತೋ y ಇರ್ತದೆ, n ಏನಾಗಿರ್ತದೆ ನಮ್ಗೆ x ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇನ್ ದ ಅದರ್ ವರ್ಡ್ಸ್ ಯಾವ ಥರ ಹೇಳ್ಬೋದು ಸ್ಟೂಡೆಂಟ್ಸ್, ಅನದರ್ ವರ್ಡ್ಸ್ ಅಂದ್ರೆ ಸೊ ಡೆಫಿನೇಷನ್ ಕೇಳೋದಂದ್ರೆ ಏನು ಬರೀಬೇಕು ಸ್ಟೂಡೆಂಟ್ಸ್ ಅಂದ್ರೆ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಡಿಫ್ರೆನ್ಸ್ ಕೇಳಿದ್ರೆ mdx plus mdy equal to 0. this is said to be as exact differential equations. Okay, another words ಯಾವ ಥರ ಹೇಳ್ಬೋದು, the equation mdx plus mdy equal to 0 is said to be exact if and only if dou m by dou y equal to dou n by dou x. this very important. ಯಾವಾಗ ಸ್ಟೂಡೆಂಟ್ಸ್, ಸೊ ಸ್ಟೆಪ್ ನಂಬರ್ ಯಾವ ಸಾಲ್ವ್ ಮಾಡಬೇಕು ಫಸ್ಟ್ ಇನ್ ದ ಫಾರ್ಮ್ ಆಫ್ mdx plus mdy equal to 0 ಇತ್ತಂದ್ರೆ ಅವಾಗಿಂದ ಎಕ್ಸಾಕ್ಟ್ ಅಂತ ಹೇಳ್ತೇವೆ. ಓಕೆ, ಎಕ್ಸಾಕ್ಟ್ ಡಿಫ್ರೆನ್ಸ್ ಹೇಳ್ಬೇಕಂದ್ರೆ ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಏನು ಮಾಡ್ಬೇಕಂದ್ರೆ ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಅಂದ್ರೆ ಪಾರ್ಸಿಯಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವುದಕ್ಕೆ ಎಮ್ಮಿಗೆ ವ್ಯಾಲ್ಯೂ ಪಾರ್ಸಿಯಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಡೋ ಎಮ್ ಬೈ ವಿತ್ ರೆಸ್ಪೆಕ್ಟ್ ಟು ವೈ. ಅನದರ್ ಏನೈತೆ ನಮಗೆ ಎಮ್ ಎನ್ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂದ್ರೆ ಸ್ಟೂಡೆಂಟ್ಸ್. ಓಕೆ, ಅನದರ್ ಸೊ ಪಾರ್ಸಿಯಲ್ ಡಿಫ್ರೆನ್ಸ್ ಏನೈತಿ ಅನ್ನೋದು ವಿತ್ ರೆಸ್ಪೆಕ್ಟ್ ಏನೈತಿ ಎಕ್ಸ್, ದೆನ್ ಡೋ ಎನ್ ಬೈ ಡೋ ಎಕ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ದ ಸೊಲ್ಯೂಷನ್ಸ್ ಈಸ್ ಏನು ಇಂಟಿಗ್ರೇಷನ್ಸ್ ಆಫ್ ಇವು ಎರಡು ನಮ್ಗೆ ಈಕ್ವಲ್ ಐತೆ ಸ್ಟೂಡೆಂಟ್ಸ್. ಅಂದ್ರೆ ಏನು ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಡಿ ಎಕ್ಸ್. ಸಪೋಸ್ ಏನಂತು 2x ಈಕ್ವಲ್ ಟು 2x ಐತೆ ಅಂದ್ರೆ ಸ್ಟೂಡೆಂಟ್ಸ್ ಎರಡು ಈಕ್ವಲ್ ಐತೆ ಡೈರೆಕ್ಟ್ ಯಾವ್ದು ಇಕ್ವೇಷನ್ ತಗೋ ಸ್ಟೂಡೆಂಟ್ಸ್, ದಿಸ್ ಇಕ್ವೇಷನ್. ದೆನ್ ದ ಸೊಲ್ಯೂಷನ್ಸ್ ಆಫ್ ಇಂಟಿಗ್ರೇಷನ್ಸ್ y ಕಾನ್ಸ್ಟೆಂಟ್ m ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಟರ್ಮ್ಸ್ ಇನ್ n ನಾಟ್ ಕಂಟೈನಿಂಗ್ x ಅಂದ್ರೆ ಒಂದು ಟರ್ಮ್ ಸ್ಟೂಡೆಂಟ್ಸ್ mdx ಅಂದ್ರೆ ಏನು ದಿಸ್ ಟರ್ಮ್ ಅಂದ್ರೆ ನೋಡ್ಕೊ ಸ್ಟೂಡೆಂಟ್ಸ್ 2x ಪ್ಲಸ್ y ಈಕ್ವಲ್ ಟು ಇಂಟು ಏನೈತಿ ಸ್ಟೂಡೆಂಟ್ಸ್ 2y ಈಕ್ವಲ್ ಟು ಡಿ ಎಕ್ಸ್ ಪ್ಲಸ್ 2x ಮೈನಸ್ y ಈಕ್ವಲ್ ಟು dy ಈಕ್ವಲ್ ಟು 0 ಸ್ಟೂಡೆಂಟ್ಸ್. ಓಕೆ, ತಿಳ್ಕೊಂಬರ್ರಿ 0. ಸಪೋಸ್ ಇಮ್ಯಾಜಿನ್ mdx means ಏನು ದಿಸ್ ಫಾರ್ಮ್ m, ದಿಸ್ ಈಸ್ n. ಓಕೆ, mdx ಬಂದಾಗ ಅಂದ್ರೆ y ಎಂಬುದನ್ನು ಕಾನ್ಸ್ಟೆಂಟ್ ಇಟ್ಕೋಬೇಕು. y ಟರ್ಮ್ ಇಂದ ಕಾನ್ಸ್ಟೆಂಟ್ ಬಿಕಮ್ ಇಟ್ಕೋಬೇಕು. ಓನ್ಲಿ ಏನು ಮಾಡ್ಕೋ ಇಂಟ್ರಿಗೇಷನ್ ಮಾಡ್ಕೋಬೇಕು, ಓನ್ಲಿ ಎಕ್ಸ್ ಇಷ್ಟೇ ಇಂಟ್ರಿಗೇಷನ್ ಮಾಡಬೇಕು. ಓಕೆ, ಅನದರ್ ಒನ್ ಏನು ಸ್ಟೂಡೆಂಟ್ಸ್ ಟರ್ಮ್ಸ್ ಇನ್ n ನಾಟ್ ಕಂಟೈನಿಂಗ್ ಎಕ್ಸ್ ಅದ.
ಎನ್ ನೋಡ್ಕೊಂಡು ಎಕ್ಸ್ ಅಂದ್ರೆ ಓನ್ಲಿ ಏನು ಟರ್ಮ್ಸ್ ಅಂದ್ರೆ ಸೊ ಟರ್ಮ್ಸ್ ತೊಗೊಂಬೇಡ ಟರ್ಮ್ಸ್ ಅಂದರೆ ಇದು ಅಂದರೆ 2 ಕಿಸ್ತದ 2x - y ಆಯ್ತು ಟರ್ಮ್ಸ್ ಅಂದ್ರೆ ಇದು ಟರ್ಮ್ ಒಂದು ಬಿಕಮ್ಸ್ ಏನಿತ್ತು ಬಿಕಮ್ 0 ಎನ್ ಈಸ್ ನಾಟ್ ಕಂಟೈನ್ ಎಕ್ಸ್ ಅಂದ್ರೆ ಇದೇನಿತ್ತು ನಮ್ಗೆ ಬಿಕಮ್ 0 ಓನ್ಲಿ y ಟರ್ಮ್ ಇಷ್ಟೇ ತೊಗೋಬೇಕು ಅಂದರೆ ಯಾವುದು ಇಂಟ್ರೇಷನ್ ಮಾಡ್ಕೋ y ಟರ್ಮ್ ಇಷ್ಟೇ ಇಂಟ್ರೇಷನ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಈಕ್ವಲ್ ಟು 0 ದಿಸ್ ಇಕ್ವೇಷನ್ ನಂಬರ್ ಸ್ಟೆಪ್ ನಂಬರ್ 1 ಸ್ಟೆಪ್ ನಂಬರ್ 2 ಸ್ಟೆಪ್ ನಂಬರ್ 3 ಯಾವಾಗ ಸ್ಟೆಪ್ ನಂಬರ್ 3 ಹೋಗೋಬೇಕಂದ್ರೆ ಬಿಕಮ್ಸ್ ಈಕ್ವಲ್ ಆದ ಬಳಿಕ ನಮ್ಗೆ ಈಕ್ವಲೇ ಆಗಿಲ್ಲ ಸ್ಟೂಡೆಂಟ್ಸ್ ಅವಾಗ ಏನು ಮಾಡ್ಕೋ ಟೈಪ್ 1 ಟೈಪ್ 2 ಆ್ಯಂಡ್ ಟೈಪ್ 3 ಹೋಗ್ತವೆ ಓಕೆ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ನಿಮಗೆ ಇವತ್ತು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಇದ್ರ ಮ್ಯಾಗ ಒಂದು ಎಕ್ಸಾಂಪಲ್ ಬೆಳೆಸೀನಿ ಅದ್ರ ಮ್ಯಾಗ ಮುಂದಿನ ಕ್ಲಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಟೈಪ್ 1 ಫೈನಲ್ ಮಾಡ್ಕೋಬೇಕು ಟೈಪ್ 2 ಯಾವ ಥರ ಫೈನಲ್ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ಬಗ್ಗೆ ನೀವು ಸೊ ಈಚ್ ಆ್ಯಂಡ್ ಎವ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ವಿಡಿಯೋ ನೋಡಿರಿ ಸ್ಕಿಪ್ ಮಾಡಲ್ಲ ಪ್ರತಿಯೊಂದು ನಿಮಗೆ ಅಂತ ಸೊ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಓಕೆ ಸ್ಟೂಡೆಂಟ್ಸ್ ಸೊ ಸ್ಕಿಪ್ ಮಾಡಲಾರ ವಿಡಿಯೋನ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಸ್ವಲ್ಪ ಬಿಟ್ಟಿಗೆ ಸ್ಕಿಪ್ ಮಾಡೋಕತ್ತು ನಿಮಗೆ ಅಂತ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ಅಂದರೆ ಏನು ಹೇಳ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಸೊ ಆಗಲ್ಲ ಅದೇ ಯಾವುದೋ ಒಂದು ವಿಡಿಯೋ ನೋಡಿರಿ ನಮ್ಮದೇ ವಿಡಿಯೋ ನೋಡಿ ಯಾವುದೇ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಲಾರ ವಿಡಿಯೋ ನೋಡಿದ್ರೆ ನಿಮಗೆ ಅಂತ ಹೆಲ್ಪ್ಫುಲ್ ಆದ ಸ್ಟೂಡೆಂಟ್ಸ್ ಓಕೆ ಸೊ ದೆನ್ ಏನು ಮಾಡ್ಕೋ ಸ್ಟೂಡೆಂಟ್ಸ್ ಸ್ಟೆಪ್ ನಂಬರ್ 3 ಅವಾಗ ಅಂತ ನೆಸಸರಿ ಸಬ್ಸ್ಟೆಂಟ್ ಕಂಡೀಷನ್ ದ್ಯಾಟ್ ದ ಇಕ್ವೇಷನ್ಸ್ MDX + MDY = 0 ಅಂದರೆ ನಿಮಗೆ ಇನ್ನೊಂದು ಏನೈತಿ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಏನೈತಿ MDX + MDY ನೆಸಸರಿ ಸಬ್ಸ್ಟೆಂಟ್ ಕಂಡೀಷನ್ ಫಾರ್ 5 ಮಾರ್ಕ್ಸ್ ಕೇಳ್ತೀವಿ ಸ್ಟೂಡೆಂಟ್ಸ್ ಸೊ ಕ್ವಶನ್ ನಂಬರ್ 2 ದಾಗ ಅಂದರೆ ಏನು ಕ್ವಶನ್ 1 ದಾಗ 2 ಮಾರ್ಕ್ಸ್ ಏನು ಇಷ್ಟು ಕೇಳ್ತಾನೆ ಕ್ವಶನ್ ಕೇಳ್ತಾನಂದ್ರೆ 2 ಮಾರ್ಕ್ಸ್ ಕ್ವಶನ್ ಅದು ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 2 ದಾಗ ಏನು ಗೊತ್ತಾನ ಪಾರ್ಟ್ ಎ ಅಂದರೆ ಪಾರ್ಟ್ 1ನೇ ಪಾರ್ಟ್ನಾಗ ಪಾರ್ಟ್ ಬಿ ದಾಗ ಏನು ಕೇಳ್ತಾನಂದ್ರೆ ಚಾಪ್ಟರ್ ನಂಬರ್ 1 ದಾಗ ಎಷ್ಟು ಕೇಳ್ತು 4 ಕ್ವಶನ್ ಕೇಳ್ತಾನೆ 4th ಕ್ವಶನ್ದಾಗ ಏನು 3 ಕ್ವಶನ್ ಬರೀಬೇಕು 1ನೇ ಕ್ವಶನ್ ಇರೋದು ಸ್ಟೂಡೆಂಟ್ಸ್ ನೆಸಸರಿ ಸಬ್ಸ್ಟೆಂಟ್ ಕಂಡೀಷನ್ ಫಾರ್ MDX + MDY = 0 ಅಂತ ಮಾಡ್ಬೇಕಂದ್ರೆ ನೆಸಸರಿ ಕಂಡೀಷನ್ ಆಲ್ರೆಡಿ ಸಾಲ್ವ್ ಮಾಡ್ತೀರಾ ಸಬ್ಸ್ಟೆಂಟ್ ಕಂಡೀಷನ್ ಉಲ್ಟಾ ಬರ್ಕೊತೋಗ್ಬೇಕು ಅದೇ ಮುಂದಿನ ಕ್ಲಾಸ್ ಏನು ಮಾಡ್ಕೊತೀನಿ ಪ್ರತಿಯೊಂದು ಬಗ್ಗೆ ನಿಮಗೆ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ ಓಕೆ ಸೊ ದಿಸ್ ಒನ್ ಹಿಯರ್ ಓನ್ಲಿ ಓಕೆ ಸೊ ನೆಸಸರಿ ಆ್ಯಂಡ್ ಸಬ್ಸ್ಟೆಂಟ್ ಕಂಡೀಷನ್ ಫಾರ್ ದ್ಯಾಟ್ ದ ಇಕ್ವೇಷನ್ಸ್ MDX + MDY = 0 ಮೇ ಬಿ ಎಕ್ಸಾಕ್ಟ್ ಓಕೆ ಮೇ ಬಿ ಎಕ್ಸಾಕ್ಟ್ ಹೋಗ್ತದೆ ಸೊ ಇಂದಿನ ಕ್ಲಾಸ್ ಏನು ನಿಮ್ಗೆ ಬರೀ 2 ಮಾರ್ಕ್ಸ್ ನಿಮ್ಗೆ ಸೊ ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಗೊತ್ತಾಗಿದೆ ಓಕೆ ಸೊ ಇದ್ರಲ್ಲಿ ಏನು ತಿಳಿಬೇಕಂದ್ರೆ ನಮಗೆ ಏನು ತಿಳ್ಕೊಬೇಕಂದ್ರೆ ಕನ್ಕ್ಲೂಷನ್ ಸ್ಟೂಡೆಂಟ್ಸ್ ಏನಂದ್ರೆ ನಿಮಗೆ ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಇಕ್ವೇಷನ್ ಅಂದ್ರೆ ಯಾವಾಗ ಹೇಳ್ತಂದ್ರೆ ಇಂಥ ಫಾರ್ಮ್ ಆಫ್ MDX + MDY ಈ ಫಾರ್ಮ್ ಬರ್ತಂದ್ರೆ ಒಂದು ಇಕ್ವೇಷನ್ ಬರ್ತಂದ್ರೆ ಅವಾಗ ಏನು ಮಾಡ್ಕೋಬೇಕಂದ್ರೆ ಟೇಕನ್ ದ ಎಮ್ ಮತ್ತು ಗಿವನ್ ತೊಗೋಬೇಕು ಆ್ಯಂಡ್ ಎನ್ ತೊಗೋಬೇಕು ಅದಕ್ಕೆ ಏನಿದೆ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಅಂದ್ರೆ ಏನು ∂M/∂y = ∂N/∂x ಈಕ್ವಲ್ ಐತೆ ಸ್ಟೂಡೆಂಟ್ಸ್ ಅಂದರೆ LHS ಮತ್ತು RHS ಈಕ್ವಲ್ ಐತೆ ಅಂದರೆ ಏನೈತೆ ನಮಗೆ 2x = 2y ಅದು 2x = 2x ಅಂದ್ರೆ ಏನು 2x = 2y ಐತಂದ್ರೆ ಮುಂದೆ ಈಕ್ವಲ್ ಆಗೋ ಸ್ಟೂಡೆಂಟ್ಸ್ ಅವಾಗ ಏನಂತ ನಾವು ಟೈಪ್ 1 ಟೈಪ್ 2 ಹೋಗ್ಬೇಕು ಯಾವುದು ಅಂದರೆ ನಾವು ಯಾವ್ದ್ರ ಮೇಲೆ ಐಡೆಂಟಿಫಿಕೇಶನ್ ಮಾಡ್ತೇವೆ ಗಿವನ್ ಇಕ್ವೇಷನ್ ಮೇಲೆ ಐಡೆಂಟಿಫಿಕೇಶನ್ ಮಾಡ್ತೇವೆ ಓಕೆ ಸ್ಟೂಡೆಂಟ್ಸ್ ಅದು ಮುಂದಿನ ಕ್ಲಾಸ್ ಗೊತ್ತಾಗ್ತದೆ ಸೊ ಇಲ್ಲಿ ಏನೈತಿ 2x = 2x ಎರಡೂ ಈಕ್ವಲ್ ಇತ್ತಂದ್ರೆ ಅವಾಗ ಏನಂದ್ರೆ ಡೈರೆಕ್ಟ್ಲಿ ಹೌ ಟು ಸಾಲ್ವ್ ದ ಡೈರೆಕ್ಟ್ ಫುಟ್ ಹಿಯರ್ ಓನ್ಲಿ ಅಂದರೆ ಈ ಇಕ್ವೇಷನ್ ತೊಗೋಬೇಕು ಓಕೆ ಡೈರೆಕ್ಟ್ಲಿ ದಿಸ್ ಇಕ್ವೇಷನ್ಸ್ ಓಕೆ MDX ಅಂದರೆ ಇಂಟಿಗ್ರೇಷನ್ ಆಫ್ y ಕಾನ್ಸ್ಟೆಂಟ್ M × dx + ಇಂಟಿಗ್ರೇಷನ್ ಆಫ್ ಟರ್ಮ್ಸ್ ಇನ್ n ನಾಟ್ ಕಂಟೈನಿಂಗ್ x × dy = ಬಿಕಮ್ 0 ದಿಸ್ ಟರ್ಮ್ ಅವಾಗ ಏನು ಮಾಡ್ತಾ ಮಗ ನಮಗೆ ವಿಚ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್ ಸಿಗುತ್ತೆ ಓಕೆ ನಮ್ಮ ರಿಕ್ವೈರ್ಡ್ ಸೊಲ್ಯೂಷನ್ ಸಿಗುತ್ತೆ ಓಕೆ ಸ್ಟೂಡೆಂಟ್ಸ್ ಸೊ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೊ 2 ಮಾರ್ಕ್ಸ್ ಐತೆ ನಿಮ್ಗೆ ಇದ್ರ ಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಗೊತ್ತಾಗ್ತವೆ ಓಕೆ ಸ್ಟೂಡೆಂಟ್ಸ್ ಸೊ ಮುಂದಿನ ವಿಡಿಯೋ ಏನು ಮತ್ತೆ ನಿಮ್ಗೆ ಸೊ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ಮತ್ತು ನೆಸಸರಿ ಸಬ್ಸ್ಟೆಂಟ್ ಕಂಡೀಷನ್ ಭಾಗ 5 ಮಾರ್ಕ್ಸ್ ಯಾವ ಥರ ಬಂದೈತೆ ನಿಮ್ಗೆ ಅದನ್ನು ಹೇಳ್ಕೊಡ್ತೀನಿ ಓಕೆ ಸ್ಟೂಡೆಂಟ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಹಾಗೆ ನಿಮ್ಗೆ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಹಾಗೆ BS ಸ್ಟೂಡೆಂಟ್ ಹಾಗೆ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ನಿಮ್ಗೇನಾದ್ರು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಜಾಸ್ತಿ ಎಷ್ಟು ಜನ ವ್ಯೂಸ್ ಆಗೋದು ಹಾಗೆ ಹೇಗಾಗಿದೆ ಅಂತ ಕ್ಲಾಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಓಕೆ